ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಬದನೆಕಾಯಿ ಪಲ್ಯ, ಅಂದರೆ ಬ್ರಿಂಜಾಲಿಂದು ಪಲ್ಯ. ಅದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬದನೆಕಾಯಿನ ಈ ಥರ ಕಟ್ ಮಾಡಿಟ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇಟ್ಕೊಂಡ್ರೆ ಕಪ್ಪಾಗತ್ತೆ, ನೀರಲ್ಲಿ ಹಾಕಿಟ್ರೆ ಕಪ್ಪಾಗೋದಿಲ್ಲ. ಅದಕ್ಕೆ ಈ ರೀತಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು 2-3 ಟೊಮೆಟೊ ಕಟ್ ಮಾಡಿದ್ದೀನಿ. ಈರುಳ್ಳಿ 1-2-3 ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಉತ್ತರ ಕರ್ನಾಟಕದ ಕಡೆ ಇದು ಮಸಾಲೆ ಖಾರ ಅಂತ ಸಿಗುತ್ತೆ, ಅದನ್ನು ಸ್ವಲ್ಪ ಬಳಸ್ತೀನಿ ಟೇಸ್ಟಿಗೆ. ಮತ್ತು ಹುಚ್ಚೆಳ್ಳು ಪುಡಿ, ಅಂದರೆ ಗುರೆಳ್ಳು ಪುಡಿ ಅಂತಾರೆ, ಹುಚ್ಚೆಳ್ಳು ಪುಡಿ ಅಂತಾರೆ, ಖಾರೆಳ್ಳು ಪುಡಿ ಅಂತಾರೆ. ಸಾಸಿವೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿನ ಇಷ್ಟು ಬೇಕಾಗತ್ತೆ. ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೋತಾ ಇದ್ದೀನಿ. 2-3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋತಿದ್ದೀನಿ, ಅಡುಗೆ ಎಣ್ಣೆನ. ಈಗ ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಅದೆರಡು ಚಟಪಟ ಅಂದಮೇಲೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೋತೀನಿ. ಹಾಗೆ ಕರಿಬೇವು ಸೊಪ್ಪು ಹಾಕ್ಕೋತೀನಿ. ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತಾದಮೇಲೆ ಈಗ ಕಟ್ ಮಾಡಿದ್ದ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಟೇಸ್ಟಿ ಚೆನ್ನಾಗಿರುತ್ತೆ. ಇವಾಗ ಟೊಮೆಟೊನು ಹಾಕ್ಕೋತಾ ಇದ್ದೀನಿ. 2 ಅಟ್ ಎ ಟೈಮ್ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೇಗ ಬೇಯಲಿ, ಮೆತ್ತಗಾಗಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ. ನೋಡಿ, ಈ ಥರ ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ ಅಲ್ಲ. ಈ ಟೈಮ್ನಲ್ಲೇ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕೋದಿಲ್ಲ. ಹಾಕಿ ನೋಡಿ ಒಂದ್ಸಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿರುತ್ತೆ. ಈಗ 1-1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಮಸಾಲೆ ಖಾರದ ಪುಡಿ ಹಾಕ್ಕೋತೀನಿ. ಈಗ 1 ಟೀ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ, ಟೊಮೆಟೊ ಇವೆಲ್ಲ ಹಾಕಿದ್ದೀವಲ್ಲ, ಅವೆಲ್ಲದ್ರ ಜೊತೆಗೆ ಚೆನ್ನಾಗಿ ಬೆರೆತು ಫ್ರೈ ಆಗಬೇಕು. ಈ ಟೈಮ್ನಲ್ಲಿ ಮುಳುಗಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು. ತುಂಬ ದಪ್ಪನೂ ಮಾಡಬಾರ್ದು, ತುಂಬ ತೆಳ್ಳಗೂ ಮಾಡಬಾರ್ದು. ಇದರಲ್ಲೂ ನಾನಾ ಮೆಥಡ್ ಇದೆ. ಹಾಗೆ ಮಾಡ್ತಾ ಮಾಡ್ತಾ ಕೆಲವೊಂದು ಮೆಥಡ್ಗಳು ತೋರಿಸ್ತಾ ಹೋಗ್ತೀನಂತೆ. ಈಗ ನೋಡಿ, ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೋಬೇಕು. ಇದಕ್ಕೆ ಬದನೆಕಾಯಿಗೆ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಟೈಮ್ನಲ್ಲಿ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ಳೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೋಡಿ, ಈ ಟೈಮ್ನಲ್ಲಿ ಒಂದು ಹಾಫ್ ಟೀ ಗ್ಲಾಸಷ್ಟು ನೀರು ಹಾಕ್ಕೋತೀನಿ. ಅದು ಬೇಯೋದಕ್ಕೋಸ್ಕರ ಅಷ್ಟೇ, ತುಂಬ ಬೇಯಿಸಬಾರ್ದು ಬದನೆಕಾಯಿನ.
ತುಂಬ ಮೆತ್ತಗಾದರೆ ಅಷ್ಟು ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿ ಬೇಯಬೇಕು. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ತೀನಿ. ನೋಡಿ ಈ ಥರ ಚೆನ್ನಾಗಿ ಬೆಂದಿರಬೇಕು. ಆಯಿಲ್ ಸಪ್ರೇಷನಾಗಿ ಕಾಣ್ತಿದೆ ನೋಡ್ರಿ. ಈಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದು. ಈ ಥರ ಕುದಿ ಬರ್ತಾ ಇರಬೇಕು ನೋಡ್ರಿ, ಆಯಿಲ್ ಹೇಗೆ ಸಪ್ರೇಟ್ ಕಾಣುತ್ತಲ್ಲ. ಈ ಥರ ಚೆನ್ನಾಗಿ ಬೇಯಬೇಕು. ಲಾಸ್ಟಿಗೆ ಈ ಟೈಮ್ನಲ್ಲಿ ಇನ್ನೇನು ಇಳಿಸ್ತೀವಿ ಅಂದಾಗ ಸ್ವಲ್ಪ ಅದೇ ಗುರಳ್ ಪುಡಿ, ಹುಚ್ಚೆಳ್ ಪುಡಿ ಅಂತ ಅಂದನಲ್ಲ, ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕೋತೀನಿ. ಅದು ಗುರಳ್ ಪುಡಿ ಹಾಕೋದ್ರಿಂದ ಪಲ್ಯ ರುಚಿ ಹೆಚ್ಚು ಕೊಡುತ್ತೆ. ಈಗ ನೋಡಿ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದನ್ನು ರೊಟ್ಟಿ ಜೊತೆಗೆ, ಚಪಾತಿ, ಈ ಥರ ಎಲ್ಲದ್ರ ಜೊತೆಗೂ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ. ಅನ್ನ ಸಾರು ಜೊತೆಗೂ ಒಂದು ಸೈಡ್ ಡಿಶ್ ಆಗಿ ತಿನ್ಬೋದು. ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.